ಜೈಲಲ್ಲಿದ್ರೂ ಕೊಲೆ ಮಾಡಿದಂತ ಪಶ್ಚಾತ್ತಾಪ ಇಲ್ವಂತೆ ಈಕೆಗೆ. ಯಾರದು? DGIGP ಪತ್ನಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಗೆ. ಗಂಡರನ್ನೇ ಕೊಲೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. DGIGPಯ ಓಂ ಪ್ರಕಾಶ್ನ ಕೊಲೆ ಮಾಡಿದ್ದಕ್ಕೆ ಜೈಲಿನಲ್ಲಿ ಕೊಲೆ ಮಾಡಿ ಆರೋಪಿ ಪಲ್ಲವಿ ಅವರು ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ. ಕಾರಣ ಏನು? ಜೈಲಿಗೆ ಹೋದರೆ ಅಟ್ಲೀಸ್ಟ್ ಪಶ್ಚಾತ್ತಾಪ ಇರುತ್ತಲ್ಲ, ನಾನು ಇಂಥ ತಪ್ಪು ಮಾಡಿಬಿಟ್ಟೆ, ಇಂಥ ತಪ್ಪು ಮಾಡಬಾರ್ದಾಗಿತ್ತು ಅಂತ. ಬಟ್ ಜೈಲಿನಲ್ಲಿದ್ದರೂ ಕೊಲೆ ಮಾಡಿದಂಥ ಪಶ್ಚಾತ್ತಾಪ ಇಲ್ಲ. DGIGP ಓಂ ಪ್ರಕಾಶ್ನ ಕೊಲೆ ಮಾಡಿದ್ರು ಅವರ ಪತ್ನಿ ಪಲ್ಲವಿ. ಹೊರಗಡೆ ಬಿಡಿ ಅಂತ ಸಿಬ್ಬಂದಿ ಜೊತೆ ಆಗಾಗ ಕೂಗಾಟವನ್ನು ಕೂಡ ಮಾಡ್ತಾರಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರು, ನೋಡಿ, DGIGP ಓಂ ಪ್ರಕಾಶ್ ಅವ್ರನ್ನ ಕೊಲೆ ಮಾಡಿ ಜೈಲ್ ಸೇರಿದ್ರು ಕೂಡ ವರ್ತನೆ ಬದಲಾಗಿಲ್ಲ. ವಿಚಿತ್ರ ವರ್ತನೆಯನ್ನ ತೋರ್ತಾ ಇದ್ದಾರಂತೆ ಅವರ ಪತ್ನಿ ಪಲ್ಲವಿ. ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ತಿಂಗಳಾಗಿದೆ ಏನು ಈ ಒಂದು ಆರೋಪಿ ಜೈಲು ಸೇರಿ. ಆದರೆ ಈವರೆಗೂ ಕೂಡ ಪ್ರತಿದಿನ ಇದೇ ರೀತಿಯಾದಂತಹ ಒಂದು ಕಿರಿಕಿರಿಯನ್ನ ಜೈಲಿನ ಸಿಬ್ಬಂದಿಗೆ ಕೊಡ್ತಾ ಇರುವಂತಹದ್ದು. ಅಂದ್ರೆ ಇದು ಇನ್ನುವರೆಗೂ ಅದೇ ರೀತಿಯಾದಂತಹ ಭ್ರಮೆಯಲ್ಲಿ ಇರುವಂತಹದ್ದು. ನಾನು ಒಂದು VVIP ಅಥವಾ VIP ಆಗಿದ್ದೇನೆ, ನನಗೆ ಸರಿಯಾಗಿ ಟ್ರೀಟ್ ಮಾಡಬೇಕು ಅನ್ನುವಂತಹದ್ದು. ಜೊತೆಗೆ ಕೆಲವೊಂದು ವಿಚಾರವಾಗಿ ಸಂಬಂಧಪಟ್ಟಂತೆ ನಾನು ಹೊರಗಡೆ ಹೋಗಬೇಕು ಮತ್ತೆ ಹೊರಗಡೆ ಬರ್ತೀನಿ ಅನ್ನುವಂತಹ ವಿಚಾರವಾಗಿ, ಅಂದ್ರೆ ನನ್ನನ್ನು ಸದ್ಯಕ್ಕೆ ಈಗ ಹೊರಗಡೆ ಕಳಿಸಿ, ನಾನು ಮಾಡಬೇಕಾಗಿರೋ ಕೆಲಸಗಳು ಸ್ವಲ್ಪ ಇದ್ದಾವೆ, ಅದನ್ನ ಮಾಡಿ ಬರ್ತೇನೆ, ಮತ್ತೆ ನನ್ನ ಮಗಳನ್ನ ನೋಡಬೇಕಾಗಿದೆ, ಹಾಗಾಗಿ ನನ್ನನ್ನು ಹೊರಗಡೆ ಕಳಿಸಿ ಅನ್ನುವಂತಹದ್ದು. ಅಂದ್ರೆ ಎಲ್ಲೊಂದು ಕಡೆ ನಾನು ಇನ್ನೂ ಕೂಡ ಮಾಜಿ DGP ಆಗಿರುವಂತಹ ಓಂ ಪ್ರಕಾಶ್ ಅವರ ಪತ್ನಿ ಅನ್ನುವಂಥ ಗುಂಗಲ್ಲೇ ಇದ್ದಾರೆ. ಆದರೆ ಆಗ ಪೊಲೀಸರು ಯಾವ ರೀತಿಯಾಗಿ ಇವರಿಗೆ ಮರ್ಯಾದೆ ಕೊಡ್ತಾ ಇದ್ರು, ಅದೇ ರೀತಿಯಾದಂಥ ಮರ್ಯಾದೆಯನ್ನು ಕೊಡಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ ಕೂಡ ಇವ್ರದ್ದಾಗಿದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಎಲ್ಲೋ ಗೊತ್ತಾಗುತ್ತೆ. ಆದರೆ ಹಾಗೆ ಈಗಾಗಲೇ ಏನೋ ಜೈಲು ಅಧಿಕಾರಿಗಳು ಈಕೆಯನ್ನು ವೈದ್ಯ ಅಧಿಕಾರಿಗಳಿಗೆ ತೋರಿಸಿ ಈಗಾಗಲೇ 5 ರಿಂದ 6 ಬಾರಿ ಒಂದು ಕನ್ಸಲ್ಟೇಷನ್ ಅನ್ನು ಕೂಡ ಮಾಡಿಸಿರುವಂತಹದ್ದು. ಆದರೆ ಯಾವುದೇ ರೀತಿಯಾದಂತಹ ಒಂದು ಪರಿವರ್ತನೆ ಇವರಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಜೊತೆಗೆ ಇವರ ಮಗನಿಗೆ ಒಂದು ಸಾಕಷ್ಟು ಬಾರಿ ಜೈಲಿನಿಂದ ಕರೆ ಮಾಡಿ ಮಾತನಾಡಿದ್ದಾರೆ. ಅಂದರೆ ನನಗೆ ವಕೀಲರನ್ನ ಇಡಿ, ಜೊತೆಗೆ ನನಗೆ ಬೇಲನ್ನು ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು ಕೂಡ ಅವರ ಮಗನ ಕಡೆಯಿಂದ ಯಾವುದೇ ರೀತಿಯಾದಂಥ ಉತ್ತರ ಬಂದಿಲ್ಲ. ಜೊತೆಗೆ ಏನು ಪದೇ ಪದೇ ಕರೆ ಮಾಡಿದ್ದಕ್ಕೆ ಅವರ ಮಗ ಕೂಡ ಈಗ ಸದ್ಯಕ್ಕೆ ಕರೆಗೆ ಉತ್ತರ ಕೊಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಕೇವಲ ಒಬ್ಬ IPS ಅಧಿಕಾರಿಯ ಪತ್ನಿಯ ಜೊತೆಗೆ ಮಾತ್ರ ಏನೋ ಒಂದು ಟಚಲ್ಲಿ ಇರುವಂತಹದ್ದು. ಅವರ ನಂಬರನ್ನು ಕೂಡ ಏನು ನೋಟ್ ಮಾಡಿ ಇಟ್ಕೊಂಡಿದ್ದಾರೆ. ಅವರ ನಂಬರ್ಗೆ ಮಾತ್ರ ವಾರಕ್ಕೆ ಒಮ್ಮೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಜೈಲಿನಿಂದ ಸಿಕ್ಕಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಜೈಲಿನ ಮಹಿಳಾ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಸಾಕಷ್ಟು ಒಂದು ಕಿರಿಕಿರಿಯನ್ನ ಏನು ಪಲ್ಲವಿ ಅವರು ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನ ಸಿಬ್ಬಂದಿ ಕೂಡ ಏನು ಸೂಪರಿಂಟೆಂಡೆಂಟ್ಗೆ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತಹದ್ದು. ಮಧುಸೂದನ್, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.